ಎಚ್‌ಡಿಐನಲ್ಲಿ 193 ರಾಷ್ಟ್ರಗಳ ಪೈಕಿ ಭಾರತವು 3ನೇ ಸ್ಥಾನಕ್ಕೆ ಏರಿಕೆಯಾಗಿ 130ನೇ ಸ್ಥಾನಕ್ಕೆ ತಲುಪಿದೆ. ಆದರೆ ಅಸಮಾನತೆ ಮಾತ್ರ ಮುಂದುವರೆದಿದೆ. ವಿಶ್ವಸಂಸ್ಥೆ ಯುಎನ್‌ಡಿಪಿ ವರದಿ ಪ್ರಕಾರ ಎಚ್‌ಡಿಐ ಕೇವಲ ಆರ್ಥಿಕ ಬೆಳವಣಿಗೆಯಲ್ಲದೆ ಒಟ್ಟಾರೆ ಮಾನವ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ. ಎಚ್‌ಡಿಐ ಆರೋಗ್ಯ, ಶಿಕ್ಷಣ, ಜೀವನ ಮಟ್ಟವನ್ನು ಮುಖ್ಯವಾಗಿ ಸೂಚಿಸುತ್ತದೆ. ಎಚ್‌ಡಿಆರ್ ಎ ಮ್ಯಾಟರ್ ಆಫ್ ಚಾಯ್ಸ್ ಪೀಪಲ್ ಆ್ಯಂಡ್ ಪಾಸಿಬಿಲಿಟೀಸ್ ಇನ್ ದ ಏಜ್ ಆಫ್ ಎಐ ಎಂಬುದು ಥೀಮ್ ಆಗಿದ್ದು, ಇದು ಮಾನವ ಅಭಿವೃದ್ಧಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಪರಿವರ್ತನಾತ್ಮಕ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. 1990ರಿಂದ ಭಾರತದ ಎಚ್‌ಡಿಐ ಮೌಲ್ಯವು 53% ಹೆಚ್ಚಾಗಿದೆ. ಇದು ಜಾಗತಿಕ ದಕ್ಷಿಣ ಏಷ್ಯಾದ ಸರಾಸರಿಗಳನ್ನು ಮೀರಿಸಿದೆ. 1990ರಿಂದ ಒಟ್ಟಾರೆ ಜಾಗತಿಕ ಪ್ರಗತಿ ಸ್ಥಗಿತಗೊಂಡಿದ್ದು, ಸತತ 4ನೇ ವರ್ಷವೂ ಕಡಿಮೆ ಮತ್ತು ಅತಿ ಹೆಚ್ಚು ಎಚ್‌ಡಿಐ ದೇಶಗಳ ನಡುವಿನ ಅಸಮಾನತೆ ಹೆಚ್ಚಾಗಿದೆ. ಜಾಗತಿಕವಾಗಿ ಐಸ್ಲ್ಯಾಂಡ್, ನಾರ್ವೆ, ಸ್ವಿಟ್ಜರ್ಲೆಂಡ್ ಅಗ್ರಸ್ಥಾನದಲ್ಲಿದ್ದರೆ ದಕ್ಷಿಣ ಸುಡಾನ್ ಕೆಳಗಿನ ಸ್ಥಾನದಲ್ಲಿದೆ.